ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. PK ಆಕ್ಷನ್ 2023 ಎಲ್ಲ ಕಂಪ್ಲೀಟ್ ಆಗಿ ಮ್ಯಾಚ್ಗಳೇ ಶುರು ಆಯಿತು ಗುರು. ಬಟ್ ಇನ್ನೂ ಕೂಡ ಮ್ಯಾಚ್ಗಳನ್ನ ಕ್ರಿಯೇಟೇಬಲ್ ಮಾಡೋಕೆ ಆಗ್ತಾ ಇಲ್ಲ ಗುರು. ಯಾವ ತಂಡ ಸೋಲುತ್ತೆ, ಯಾವ ತಂಡ ಗೆಲ್ಲುತ್ತೆ ಅನ್ನೋದೇನೆ ಗೊತ್ತಾಗ್ತಿಲ್ಲ ಗುರು. ಯಾವ್ಯಾವ ತಂಡನೋ ಕಮ್ ಬ್ಯಾಕ್ ಮಾಡಿ ಗೆಲ್ತಾ ಇದ್ದಾರೆ. ಸೋಲುತ್ತೆ ಅನ್ನೋ ತಂಡಗಳೆಲ್ಲ ಕಮ್ ಬ್ಯಾಕ್ ಮಾಡ್ತಿದ್ದಾರೆ, ಗೆಲ್ಲುತ್ತೆ ಅನ್ನೋ ತಂಡಗಳೆಲ್ಲ ಫುಲ್ಲು ನೆಲನೇ ಕಚ್ಬಿಡ್ತಿದ್ದಾವೆ ಗುರು. ಏನಾಯ್ತು ಈ ಸೀಸನ್ PKL ನಲ್ಲಿ? ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ KC. ಸ್ಟಾರ್ಟಿಂಗ್ ಲೀಡ್ ತಗೊಂಡಿದ್ದು ಡಬಾಂಗ್ ಡೆಲ್ಲಿ KC ಅವರು ಎಷ್ಟು ಅದ್ಭುತವಾಗಿ ಫಸ್ಟ್ ಹಾಫ್ ನಲ್ಲಿ ಆಡಿದ್ರು ಅಂದ್ರೆ ಇವ್ರನ್ನ ಖಂಡಿತ ಜೈಪುರ್ ಅವರು ಬೀಟ್ ಮಾಡೋಕೆ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಅಬ್ಬರ್ಸೋಕೆ ಶುರು ಮಾಡಿದ್ರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ದಬಾಂಗ್ ಡೆಲ್ಲಿ ಕಂಪ್ಲೀಟ್ಲಿ ಆಫ್ ಆಗೋಯ್ತು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ದಬಾಂಗ್ ಡೆಲ್ಲಿ KC ಅವ್ರ ತಂಡ ಯಾವ ರೀತಿ ಈ ಮ್ಯಾಚ್ ನಲ್ಲಿ ಸೋಲ್ತೋ ಗೆಲ್ತೋ ಇಲ್ಲ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು? ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ KC ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 14 ರೈಟ್ ಪಾಯಿಂಟ್ ನ ತಗೊಂಡಿದ್ದು ದಬಾಂಗ್ ಡೆಲ್ಲಿ KC, 19 ರೈಟ್ ಪಾಯಿಂಟ್ಸ್ ತಗೊಂಡಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್. ರೈಡಿಂಗ್ ನಲ್ಲಿ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವ್ರಿಗೆ ಹ್ಯಾಂಡ್ ಇಂಜುರಿ ಆಗಿದೆ, ಅದು ಕೂಡ ಲೆಫ್ಟ್ ಹ್ಯಾಂಡ್. ಸೊ ಆ ಕಾರಣಕ್ಕೋಸ್ಕರ ಅವರು ಅಷ್ಟಾಗಿ ರೈಡ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕೆ ಆಗ್ತಾ ಇಲ್ಲ. ಸೂಪರ್ ರೈಡ್ ಎರಡು ತಂಡದಿಂದನೂ ಕೂಡ ಬರಲೇ ಇಲ್ಲ. ಇನ್ನು ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 10 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಗೊಂಡ, ಆದ್ರೆ 11 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿರೋದು ದಬಾಂಗ್ ಡೆಲ್ಲಿ KC ತಂಡ. ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ಆಲ್ಔಟ್ ಪಾಯಿಂಟ್ ಅಂಕಗಳನ್ನ ಕಲೆ ಹಾಕಿದೆ. ಅಂದ್ರೆ ಒಂದು ಬಾರಿ ದಬಾಂಗ್ ಡೆಲ್ಲಿ KCನ ಆಲ್ಔಟ್ ಮಾಡಿದ್ರೆ 2 ಬಾರಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನ ಆಲ್ಔಟ್ ಮಾಡಿರೋದು ದಬಾಂಗ್ ಡೆಲ್ಲಿ KC. ಇಲ್ಲೇನೆ ಗೊತ್ತಾಗ್ತಿದೆ ದಬಾಂಗ್ ಡೆಲ್ಲಿ KC ಅವರ ಡಿಫೆನ್ಸ್ ಅದ್ಭುತವಾಗಿ ವರ್ಕ್ ಮಾಡಿದೆ ಅಂತ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 1 ಎಕ್ಸ್ಟ್ರಾ ಪಾಯಿಂಟ್ ನ ಗಳಿಸಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ, ಆದ್ರೆ 3 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದಾರೆ ದಬಾಂಗ್ ಡೆಲ್ಲಿ KC ತಂಡ. ಬಟ್ ದಬಾಂಗ್ ಡೆಲ್ಲಿ KC ತಂಡ ಈ ಮ್ಯಾಚ್ ನ ಸೋಲ್ತಾ ಇತ್ತು ಕೊನೆ ಟೈಮ್ ನಲ್ಲಿ. ಅಂತ ಟೈಮ್ ನಲ್ಲಿ ಕೈ ಹಿಡಿದಿದ್ದೇನೆ ವಿಶಾಲ್ ಭಾರದ್ವಾಜ್. ತಮ್ಮ ಅದ್ಭುತವಾದ ಸೂಪರ್ ಟ್ಯಾಕಲ್ ಮೂಲಕ ಅವರ ಅನುಭವ ಏನಿದೆ, PKL ಸೀಸನ್ ನಲ್ಲಿ 100ಕ್ಕೂ ಹೆಚ್ಚು ಮ್ಯಾಚ್ ಗಳನ್ನ ಜಾಸ್ತಿನೇ ಆಡಿದ್ದಾರೆ. ಬಟ್ ಆ ಎಲ್ಲಾ ಅನುಭವವನ್ನು ಧಾರೆ ಎರೆದು ಈ ಮ್ಯಾಚ್ ನಲ್ಲಿ ಅದ್ಭುತವಾದಂತಹ ಒಂದು ಸೂಪರ್ ಟ್ಯಾಕಲ್ ಮಾಡೋದ್ರ ಮೂಲಕ ದಬಾಂಗ್ ಡೆಲ್ಲಿ KCಗೆ ಒಂದು ಟೈನ ತಂದು ಕೊಡ್ತಾರೆ. ಮ್ಯಾಚ್ ನ ಒಂಥರ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಕಾರಣ ಆಗಿದ್ದು ವಿಶಾಲ್ ಭಾರದ್ವಾಜ್. ಇವರು ಈ ಮ್ಯಾಚ್ ನಲ್ಲಿ 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಹಾಗೂ 2 ಬೋನಸ್ ಅಂಕಗಳು ಸಮೇತ 4 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸಿದ್ರೆ ಆಶು ಮಲ್ಲಿಕ್ ಸೂಪರ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನವೀನ್ ಎಕ್ಸ್ಪ್ರೆಸ್ ಯಾವಾಗ ಡೌನ್ ಆಗ್ತಾರೆ ಅವಾಗೆಲ್ಲ ಆಶು ಮಲ್ಲಿಕ್ ಅವರು ಅದ್ಭುತವಾಗಿ ರೈಡ್ ಮಾಡೋದ್ರ ಮೂಲಕ ಇವತ್ತು 7 ಅಂಕಗಳನ್ನ ಗಳಿಸಿದ್ರೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್ 4 ಅಂಕಗಳು. ಅವರು ಇಷ್ಟು ಅಂಕನ ಗಳಿಸಿರೋದೇ ಜಾಸ್ತಿ ಗುರು, ಯಾಕಂದ್ರೆ ಅವರ ಹ್ಯಾಂಡ್ ಅಷ್ಟು ಇಂಜುರಿ ಆಗಿದೆ ಆದ್ರೂ ಕೂಡ ಆಡ್ತಾ ಇದಾರಲ್ಲ, ಅದಕ್ಕೆ ನಾವು ಖಂಡಿತವಾಗಿ ಅಪ್ರಿಶಿಯೇಟ್ ಮಾಡಲೇಬೇಕಾಗುತ್ತೆ. ಖಂಡಿತ ನೀವು ಮ್ಯಾಚ್ ನೋಡಿದ್ರೆ ಗೊತ್ತಾಗ್ತಿತ್ತು, ಅವರು ರೈಡಿಂಗ್ ಮಾಡ್ಬೇಕಾದ್ರೆಲ್ಲ ಕೈನ ಒಂಥರ ಸೇಫ್ ಆಗಿ ಇಟ್ಕೊಂಡು ರೈಡ್ ಮಾಡ್ತಾ ಇದ್ರು. ಬಟ್ ನಿಜವಾಗ್ಲೂ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರ ಆಟ ನೋಡ್ತಾ ಇದ್ರೆ ಅವ್ರ ತಂಡಕ್ಕೋಸ್ಕರ ಆಡ್ಬೇಕು ಅನ್ನೋ ಛಲ ಇದೆಯಲ್ಲ, ಇಂಜುರಿ ಆದ್ರೂ ಕೂಡ ಅದಕ್ಕೆ ನಾವು ನಿಜವಾಗ್ಲೂ ಅವ್ರಿಗೆ ಒಂಥರ ಬಿಗ್ ಆಟ್ಸಪ್ ಮಾಡಲೇಬೇಕು ಗುರು. ಇನ್ನು ಡಿಫೆನ್ಸ್ ವಿಶಾಲ್ ಭಾರದ್ವಾಜ್ ಅವ್ರನ್ನ ಬಿಟ್ರೆ ಚೆನ್ನಾಗಿ ಮಾಡಿರೋದು ಮೋಹಿತ್ ಅವರು 3 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ. ಯೋಗೇಶ್ ದಿಯಾ 2 ಟ್ಯಾಕಲ್ ಪಾಯಿಂಟ್, ಆಶೀಶ್ ಮಲ್ಲಿಕ್ 2 ಟ್ಯಾಕಲ್ ಪಾಯಿಂಟ್ ಹಾಗೂ ವಿಕ್ರಾಂತ್ 1 ಟ್ಯಾಕಲ್ ಪಾಯಿಂಟ್. ಸೊ ಡಿಫೆನ್ಸ್ ಇವರ ಎಲ್ಲ ಡಿಫೆನ್ಸ್ ಪ್ರತಿಯೊಬ್ಬರನ್ನು ಕೂಡ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಈ ಮ್ಯಾಚ್ ನ ಗೆಲ್ಲೋದಿಕ್ಕಲ್ಲ, ಅದು ಟೈ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಯಿತು ದಬಾಂಗ್ ಡೆಲ್ಲಿ KC. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಫಸ್ಟ್ ಹಾಫ್ ನಲ್ಲಿ ಕಂಪ್ಲೀಟ್ಲಿ ಆಫ್ ಆಗೋಯ್ತು ಗುರು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ರಚಿಕೆತ್ ಬಂದಿದ್ದು ಅರ್ಜುನ್ ದೇಶವಾಲ್ ಅವರು ಪಾಯಿಂಟೇ ಇರಲಿಲ್ಲ ಫಸ್ಟ್ ಹಾಫ್ ನಲ್ಲಿ ಇವ್ರಿಗೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಬೋನಸ್ ಅಂಕಗಳ ಮೂಲಕ ಕಮ್ ಬ್ಯಾಕ್ ಮಾಡಿದ್ರು. 7 ಬೋನಸ್ ಅಂಕಗಳು ತಗೊಂಡಿದ್ದಾರೆ ಗುರು. ಈ ಮ್ಯಾಚ್ ನಲ್ಲಿ 5 ರೈಟ್ ಪಾಯಿಂಟ್ಸ್ ಹಾಗೂ 1 ಟ್ಯಾಕಲ್ ಪಾಯಿಂಟ್ ಸಮೇತ 13 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸ್ತಾರೆ ಅರ್ಜುನ್ ದೇಶವಾಲ್. ಇನ್ನು ಅಂಕುಶ್ ಅವರು 6 ಟ್ಯಾಕಲ್ ಪಾಯಿಂಟ್, ಐಫೈ ಕೂಡ ಗಳಿಸ್ಕೊಳ್ತಾರೆ ಇವತ್ತು, 1 ಬೋನಸ್ ಸಮೇತ 7 ಅಂಕಗಳು. ಇನ್ನು ಭವಾನಿ ರಜಪೂತ್ ಅವರು 3 ಅಂಕಗಳ ಸಮೇತ ಅಂದ್ರೆ 1 ಬೋನಸ್ ಸಮೇತ 4 ಅಂಕಗಳನ್ನ ಗಳಿಸಿದ್ರೆ ಅಜಿತ್ ಕುಮಾರ್ 3 ಬೋನಸ್ ಅಂಕಗಳು. ಏನ್ ಗುರು, ಈ ಮ್ಯಾಚ್ ನಲ್ಲಿ ಬರೀ ಬೋನಸ್ಗೆ ಟ್ರೈ ಮಾಡ್ಬಿಟ್ಟಿದ್ದಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ಇನ್ನು ಸುನಿಲ್ ಕುಮಾರ್ ನಾಯಕ 1 ಟ್ಯಾಕಲ್ ಪಾಯಿಂಟ್, ಅಭಿಷೇಕ್ KS ಅವರು 1 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ. ಬಟ್ ಇವ್ರ ಕಡೆ ಡಿಫೆನ್ಸಿಂಗ್ ಅಷ್ಟೇನು ಚೆನ್ನಾಗಿ, ಅಂಕುಶ್ ಅವ್ರನ್ನ ಬಿಟ್ರೆ ಯಾರು ಕೂಡ ಚೆನ್ನಾಗಿ ಕೆಲಸ ಮಾಡಿಲ್ಲ ಗುರು. ಸೊ ಆ ಕಾರಣಕ್ಕೋಸ್ಕರ ಟೈ ಆಯ್ತು, ಅದು ಕೂಡ ಟೈ ಮಾಡ್ಕೊಳ್ಳೋಕೆ ಕಾರಣ ಆಗಿದ್ದು ವಿಶಾಲ್ ಭಾರದ್ವಾಜ್ ಇಲ್ಲ. ದಬಾಂಗ್ ಡೆಲ್ಲಿ KC ಅವರು ಈ
ಮ್ಯಾಚ್ ನ ಮರ್ತ್ ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಗುರು. ಸೊ ನಿಮ್ಗೆ ಅನ್ಸುತ್ತೆ ಈ ಮ್ಯಾಚ್ ನಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಯಾರು, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.